ಶಾಂತಿಯ ಸಭೆಗೆ ಕರೆದಿರ್ತಕ್ಕಂಥ ನಮ್ಮ ಇಳಕಲ್ಲಿನ ಆರಾಧ್ಯ ದೈವ ವಿಜಯ ಮಹಾಂತ ಶಿವಯೋಗಿಗಳನ್ನು ಸ್ಮರಿಸಿ ಅದರ ಜೊತೆಗೆ ಇನ್ನೊಬ್ಬ ಆರಾಧ್ಯ ದೈವ ಮುರ್ತುಜಾ ಖಾದ್ರಿಯನ್ನು ಸ್ಮರಿಸುತ್ತಾ ಇವತ್ತು ಈ ಶಾಂತಿಯ ಸಭೆ ಮೊಹರಮದ ಸಲುವಾಗಿ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದಾರೆ. ಅದಕ್ಕೆ ಕೂಡ ನಮ್ಮನ್ನು ಇದಕ್ಕೆ ಕರೆದಕ್ಕೆ ಅವರಿಗೆ ನಮ್ಮ ತಾಯಿ PSI ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೂ ಪತ್ರಿಕಾ ವರದಿಗಾರರಿಗೆ, ಛಾಯಾಗ್ರಾಹಕರಿಗೆ. ಮೊಹರಂ ಹಬ್ಬ ಅಂದರೆ ಅದರದ್ದು ಒಂದು ವಿಶೇಷ ಐತಿ. ಏನು ವಿಶೇಷ ಐತಂದ್ರೆ, ಹಿಂದೆ ನಾವು ಸಣ್ಣರಿದ್ದಾಗ ನಾವು ಕೂಡ ಟೋಲ್ ಹಿಡ್ಕೊಂಡು ಇದನ್ನ ಅಲೆ ಆಡ್ತಿದ್ವಿ. ಈಗೇನಾಗ್ಬಿಟ್ಟಿದೆ, ನಶಿಸಿ ಹೋಗುವಂಥ ಪರಿಸ್ಥಿತಿ ಬಂದೈತಿ. ಅದು ನಮ್ಮ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಬೀಳುತ್ತೆ. ನಮ್ಮ ಭಾಗದಲ್ಲಿ ಎಲ್ಲ ಅದು ನಶಿಸಿ ಹೋಗೋಂಥ ಮಟ್ಟಕ್ಕೆ ಬರುತ್ತೆ. ನಮ್ಮಲ್ಲಿ ಸರಸಣವಾಗ ಒಂದು 20-30 ಮಸೂತಿ ಒಳಗೆ ದೇವ್ರು ಕೂರಿಸಿದ್ದು. ಅದರೊಳಗೆ ಈ ನಮ್ಮ ಅದು ಯಾವ ಪೇಟಪ್ಪ ನಮ್ಮ ಇವರು ನಿಮ್ಮದು 5ನೇ ವಾರ್ಡ್ನೊಳಗೆ ವಿಶೇಷವಾಗಿ ಭಾಳ ಅದ್ದೂರಿಯಿಂದ ಆಚರಣೆ ಮಾಡ್ತಿದ್ರು. ಅವಾಗ ನಾವು ಕೂಡ ಅದನ್ನ ಅಗ್ರಿ ನೋಡ್ಕೊಂತ ಭಾಳ ಚಂದ ಇರ್ತಿತ್ತು. ಏನಿರ್ತಿತ್ತು ಅಂದ್ರೆ, ಈ ಹಬ್ಬ ಯಾಕೆ ಮಾಡ್ಯಾರ ಅಂದ್ರೆ ನಿಮ್ಗೆ ಒಂದು ವಿಶೇಷ ಹೇಳ್ತೀನಿ. ಈಗ ಜಾತ್ರೆ, ನಾಟಕ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಏನು ಇರ್ತಾವ, ಒಬ್ರಿಗೊಬ್ಬರು ಸಂಘಟನೆ ಆಗಲಿ, ಒಬ್ರಿಗೊಬ್ಬರು ವೈಮನಸ್ಸುಗಳನ್ನು ಬಿಟ್ಟು ಎಲ್ಲರೂ ಒಂದಾಗಲಿ ಅಂತ ತಿಳ್ಕೊಂಡು ಈ ಜಾತ್ರೆ ಮತ್ತು ಉಳಿದು ಎಲ್ಲ ಇದ್ರೊಳಗೂ ಇದೊಂದು ಮೊಹರಂ ಹಬ್ಬ. ಇದೊಂದು ಮೊಹರಂ ಹಬ್ಬ ಅಂದ್ರೆ ಈ ಹಬ್ಬದೊಳಗೆ ಇದೊಂದು ಜಾತ್ರೆ. ನಾವು ಮೊಹರಂ ಅಂತೀವಿ. ನೀವು ಹೈದರಾಬಾದ್ ಕರ್ನಾಟಕ ಹೋಗ್ರಿ, ನಮ್ಮ ಜಾತ್ರೆ ಇತ್ತು ಬರ್ರಿ ಅಂತಾರ. ನಾವು ಜಾತ್ರೆ ಕರೆ ಕೊಟ್ಟಿವಿ ಮಗಳು ಅಂತ ಹೇಳ್ತಾರ. ಅಲ್ಲಿ ಇವತ್ತಿಗೂ ಐತೆ. ನಮ್ಮಲ್ಲಿ ಏನಾಯ್ತಂದ್ರೆ, ಇವರೆಲ್ಲ ಸುಮ್ಮನೆ ಎಲ್ಲೇ ಒಂದು 2-3 ಇರಬೇಕು. ನಮ್ಮ ಕಿಲೆದಾಗ ಒಂದು ಅದ್ದೂರಿಯಾಗಿ ಮಾಡ್ತಾರೆ. ಹಿಂಗೆಲ್ಲ ಒಂದು 2-3 ಅದಾವ. ಅಷ್ಟರೊಳಗನ ಅದು ಶಾಂತಿ ವತಿಯಿಂದ ನಡೀತೆ. ನಮ್ಮಲ್ಲಿ ಯಾವುದು ಅಹಿತಕರ ಘಟನೆ ನಡೆಯಲ್ಲ. ಯಾಕಂದ್ರೆ ಒಳ್ಳೆ ಆಫೀಸರ್ಸ್ ಅದಾರ, PSI ಒಳ್ಳೆಯವರು ಅದಾರ. ಅವರು ಪಾಪ ಎಷ್ಟು ಬೆದರಿಸ್ತಾರೆ, ಏನೋ ಮಾಡ್ತಾರೆ, ಮಾಡಿದ್ರು ಸಹಿತ ಅದು ತನ್ನಷ್ಟು ತಾನ ಹೆಂಗೆ ನಡಿಬೇಕು ನಡೀತಿರ್ತೈತೆ. ಅದನ್ನು ನಾವು ಭಗವಂತ ನಮ್ಮಲ್ಲಿ ಯಾವುದೂ ಆಗ್ಲಾರ್ದಂಗೆ ನೋಡೋಣ. ಇವತ್ತಿಗೂ ನೋಡ್ತಾನೆ, ಮುಂದಾದ್ರೂ ನೋಡ್ತಾನೆ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ನಮ್ಮನ್ನು ಕರೆದದ್ದಕ್ಕೆ ಆಮ್ಯಾಗ ಎಲ್ಲರಿಗೂ, ಪತ್ರಿಕಾಕರ್ತರಿಗೂ, ಆಮ್ಯಾಗ ನಮ್ಮ ಎಲ್ಲ ಪೂಜಾರಿಯವರಿಗೆ, ನಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ತಾಯಿಯವರಿಗೆ ವಂದಿಸಿ ನಮ್ಮ 2 ಮಾತು ಮುಗಿಸ್ತೀವಿ. ಒಲವು ಭಾರತ ಮಾತಾ ಕಿ ಜೈ. ಮೇಡಮ್ ನಾಯಕ್ ಅವರೇ ಮತ್ತು PSI ಅವರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರಿಗೂ, ಎಲ್ಲ ಜನಾಂಗದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊಹರಂ ಹಬ್ಬ ಹಿಂದಿನಂತೆ ಈಗ ನಡೆಯೋಗಿಲ್ಲ. ಯಾಕಂದ್ರೆ ಧರ್ಮದ ಪಂಡಿತಗಳನ್ನು ಈ ಹಬ್ಬ ಎದರ ಸಲುವಾಗಿ ಆಚರಣೆ ಮಾಡ್ತಾರ ಅನ್ನೋದು ಜನಕ್ಕೆ ತಿಳುವಳಿಕೆ ತೊಂಬಂದ ನಂತರ ಈ ಹಬ್ಬ ಕಮ್ಮಿ ಆಗ್ಲಿಕ್ಕಾಗ್ತದ. ಮೇಡಮ್ ಅವರೇ, ಈಗ ನಡೆಯೋದು ಒಂದು ದರ್ಗಾದಾಗ, ಅಲ್ಲಿ ಒಂದು ಸ್ವಲ್ಪ ದೇವ್ರು ಕುಣಿಸ್ತಾರ. ನಮ್ಮ ಬಡಿಗರ್ ಮಸೀದಿ ಅಂತೇಳಿ ಅಲ್ಲಿ ಒಂದು ಸ್ವಲ್ಪ ಕುಣಿಸ್ತಾರ. ಆಮೇಲೆ ಬನ್ನಿಕಟ್ಟಿ ಅಂತೇಳಿ PT ಗುಳೇದವ್ರ ಮನೆ, ಆಮೇಲೆ ಕಿಲೆದಾಗ ಒಂದು 2-3 ತಗ ಅಷ್ಟ ವಿಜೃಂಭಣೆ ನಡೀತತ್ತ. ಈ ಹಬ್ಬವನ್ನು ಯಾವ ಮೊದಲು ನಡೀತಿತ್ತು ಈಗ ಆ ರೀತಿ ನಡೆಯೋದಿಲ್ಲ. ದಯವಿಟ್ಟು ಈ ಎಲ್ಲರೂ ಇಲ್ಲಿ ಭಾವೈಕ್ಯತೆ ಸಂಕೇತ. ಯಾವುದು ಇನ್ನೋರಿಗಾದರೂ ಯಾವ ಹಬ್ಬದಾಗಲಿ, ಹಿಂದೂ ಮುಸ್ಲಿಂ ಯಾವ ಹಬ್ಬ ಮಾಡಿದ್ರು ಇವತ್ತಿಗೆ ಗಲಾಟೆ ಆಗಿಲ್ಲ. ಹಬ್ಬದೊಳಗೆ ಗಲಾಟೆ ಆಗಿಲ್ಲ. ಉಳಿಕೆ ಜಗದಾಗ ಏನಾರು ಆಗ್ಬೋದು, ಆದ್ರೆ ಈಗ ಯಾವ ಗಲಾಟೆ ಆಗಲ್ಲ ಅಂತೇಳಿ ತಮ್ಮ ಮುಂದೆ ನನ್ನ ಅನಿಸಿಕೆ ಇಟ್ಟು ನನ್ನ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ತಮಗೂ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ವೇಳೆಯಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಇಳಕಲ್ ನಗರದ ಈ ಊರಿನ PSI ಮೇಡಮ್ ಅವರೇ, ಜೊತೆಯಲ್ಲಿ ನಾನು PSI ಮೇಡಮ್ ಅಂತ ಅನ್ನಲ್ಲ, ನನ್ನ ಸಹೋದರಿ, ಈ ಊರಿನ ಸಹೋದರಿ. ಕೆಲವರಿಗೆ ತಾಯಿ ಆಗಿರ್ಬೋದು, ಕೆಲವರಿಗೆ ಅಕ್ಕ ಆಗಿರ್ಬೋದು. ಆ ಒಂದು ಬಾಂಧವ್ಯದಿಂದ ಈ ಒಂದು ಇಳಕಲ್ ನಗರವನ್ನು ಸುಸಜ್ಜಿತವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ
ನಮ್ಮ 200 PS-ಗಳಾದಂಥ ಕ್ರೈಮ್ PS ಅವರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸ್ನೇಹಿತರೆ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ದೃಶ್ಯ ಮಾಧ್ಯಮದವರೇ, ಮೊಹರಂ ಅಂಗವಾಗಿ ಇವತ್ತು ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಈ ಮೊಹರಂ ನಮ್ಮ ಇಳಕಲ್ ಭಾಗದಲ್ಲಿ ಅತಿ ಹೆಚ್ಚು ದರ್ಗಾದಿಂದ ಹಿಡ್ಕೊಂಡು ನಮ್ಮ ಹಳ್ಳದವರೆಗೆ ಮತ್ತು ಮಕಾನ್ವರೆಗೆ ಒಂದು ದಿವಸ ಸವಾರಿ ಇರ್ತೈತಿ. ಅದರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಕೇವಲ ಮುಸಲ್ಮಾನ್ ಭಾಗದವರಲ್ಲ, ಅಲ್ಲದೆ ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡ್ತಾರೆ. ಇದು ರಾಷ್ಟ್ರೀಯ ಹಬ್ಬ ಅಂತೇಳಿ ಘೋಷಣೆಗೆ ಅವತ್ತಿನ ದಿವಸ ರಜಾನೂ ಕೂಡ ಇರ್ತೈತಿ. ಅದರ ಜೊತೆಯಲ್ಲಿ ನಮ್ಮ ಒಂದು ಭಾಗದಲ್ಲಿ ಏನು ಅಲಂಪುರಪಟ್ಟಿ ಭಾಗದಲ್ಲಿ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಿಬ್ಬಂದಿಗಳನ್ನು ತಾವು ಅಳವಡಿಸ್ಬೇಕಾಗತ್ತಾ, ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ಬೇಕಾಗತ್ತಾ ಮತ್ತು ಸರ್ಕಾರ ಆದೇಶದಂತೆ ಇನ್ನು ಊರಿನ ಮಧ್ಯಭಾಗದಲ್ಲಿ ಕೆಲವು ಭಾಗಗಳಲ್ಲಿ ಈಗ ಆಲ್ರೆಡಿ ಹೇಳಿದ್ರು ನಮ್ಮ ಕಂಡಕ್ಟರ್ ಸಾಹೇಬರು, ಕಿಲಾದಾಗ ಮತ್ತು ಬನ್ನಿಕಟ್ಟಿ ಏರಿಯಾದಲ್ಲಿ ಸವಾರಿಗಳು ಬರ್ತಾವಂತೇಳಿ ಆ ಒಂದು ಭಾಗದಲ್ಲಿ ಕೂಡ ಸಿಬ್ಬಂದಿಗಳ ಅವಶ್ಯಕತೆ ಇರ್ತೈತಿ. ಅಂಥ ಸಂದರ್ಭಗಳಲ್ಲಿ ಕೂಡ ಸಿಬ್ಬಂದಿಗಳನ್ನು ಅಳವಡಿಸುವುದು ತಮ್ಮ ಕರ್ತವ್ಯ. ಜೊತೆಯಲ್ಲಿ ಆ ಒಂದು ಗದ್ದಲ ವ್ಯಾಪ್ತಿಯಲ್ಲಿ ಹೆಚ್ಚಿನ ಕಳ್ಳರ ಸಂಖ್ಯೆನೂ ಕೂಡ ಇರ್ಬೋದು. ಆ ಕಳ್ಳರ ಒಂದು ಸಂಖ್ಯೆಯಲ್ಲಿ ಮೊಬೈಲ್ ಕಳ್ಳರ್ ಇರ್ಬೋದು, ಚೈನ್ ಕಳ್ಳರ್ ಇರ್ಬೋದು. ಈಗ ಆಲ್ರೆಡಿ ನಮ್ಮ ಭಾಗದಲ್ಲಿ ಚೈನ್ ಕಳ್ಳತನ ಆಗಿದ್ದಾವೆ. ಆ ಒಂದು ಗಮನ ಸೆಳೆಯುವಂಥ ಕೆಲಸ ತಮ್ಮದಾಗಲಿ ಅನ್ನೋ ಒಂದು ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆಮೇಲೆ ಮೊಬೈಲ್ ಕಳ್ಳರು ಕೂಡ ಬಂದಿರ್ತಾರೆ ಅಲ್ಲಿ. ಈಗ ಆಲ್ರೆಡಿ ಎಷ್ಟೋ ಮಂದಿ ತೊಗೊಂಬಂದು ನೀವು ತಾಕೀತು ಮಾಡಿರ್ತೀವಿ. ಅದರ ಜೊತೆಯಲ್ಲಿ ಅವರು ನಂಬರ್ಗಳು ಇದ್ರು ಕೂಡ ಇನ್ನೊಂದ್ಸಲ ಜಾಗೃತಿ ಮೂಡಿಸುವಂತ ಕೆಲಸ ನಮ್ದು ಆಗಿರ್ತೈತಿ, ತಮ್ದು ಆಗಿರ್ತೈತಿ ಅಂತ ಹೇಳಿ ಈ ಒಂದು ಸಭೆಗೆ ಇಲ್ಲೆಲ್ಲ ಏನು ವಿಶೇಷ ಹೇಳಂತ ಮಾತುಗಳು ಇರೋದಿಲ್ಲ. ಸರ್ಕಾರ ಆದೇಶದಂತೆ ಶಾಂತಿಯನ್ನು ಕಾಪಾಡೋದು, ಊರಿನ ಶಾಂತಿ ಇರಬೇಕು, ಎಲ್ಲರೂ ಅಣ್ಣ ತಮ್ಮಂದರಾಗಿರ್ಬೇಕು, ಹೋಮ್ ಸೌಹಾರ್ದತೆಯಿಂದ ಇರಬೇಕು ಅನ್ನೋ ಒಂದು ಮನೋಭಾವನೆ ತಮ್ಮದಿದೆ. ಅದರ ಜೊತೆಯಲ್ಲಿ ನಾವು ಕೂಡ ತಮ್ಮ ಜೊತೆಯಲ್ಲಿ ಇದ್ದೇವೆ, ಈ ಊರಿನ ಜನರು ನಾವು ತಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿ ನನ್ನ ಒಂದು 2 ಮಾತುಗಳನ್ನ ವಿರಾಮ ಹೇಳ್ತಾ ಇದ್ದೀನಿ. ನಗರ ಜನತೆಗೆ ನನ್ನ ಜೈ ಭೀಮ್ ವಂದನೆಗಳು. ಏನಪ್ಪಾ ಅಂತಂದ್ರ ಬರುವ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಮೇಡಮ್ ಅವರು ಏರ್ಪಡಿಸಿದಾರ. ಮೊದಲ ಎಲ್ಲ ಜಾತಿ ಜನಾಂಗದವರು ಒಂದಾಗಿ ಈ ಹಬ್ಬವನ್ನು ಆಚರಿಸ್ತಿದ್ರು. ಯಾಕಪ್ಪ ಅಂತಂದ್ರ ನಮ್ಮ ಜನನು ಕೂಡ ದಲಿತ ಜನ ಕೂಡ ಯಾರೋ ಚಾತು ಚಪ್ಪದೆ ಮೊಹರಂ ಹಬ್ಬಕ್ಕ ಏನು ಒಂದು ಮಾದರಿ ಕೊಡೋದಾಗಿರ್ಬೋದು, ಪಕ್ಕೀರ ಆಗಿರ್ತಾ ಇರ್ಬೋದು. ಈ ಹಬ್ಬ ಒಳಗ ನಮ್ಮ ಮನಿ ಹಬ್ಬನ ಅನ್ನೋ ತರನ ಸಂಭ್ರಮಾಚರಣೆ ಮಾಡ್ತಾರ. ಎಲ್ಲ ಸಮಾಜದ ಎಲ್ಲ ಹಿರಿಯರು ಹೇಳಿದ್ರಿ. ಈಗ ಇದನ್ನ ಹೊರತುಪಡಿಸಿ ನಾ ಬೇರೆ ಮಾತಾಡ್ತೀನಿ, ಮೇಡಮ್ ಅವರು ಅನ್ಯತೆ ಭಾವಿಸ್ಬಾರ್ದು. ಈ ಇಳಕಲ್ ನಗರದಲ್ಲಿ ಇಚ್ಛಿತ ದಿನಗಳು ಏನಾಗ್ಬಿಟ್ಟವಪ್ಪ ಅಂದ್ರ ಭಯಂಕರ ಕಳ್ಳತನ ಆಗೋದು, ಎಲ್ಲಂದ್ರಲ್ಲಿ ಜಗಳ ಆಗೋದು ಆಗ ಕುಂತಿದಾವ. ಈ ವಿಷಯ ಬಗ್ಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಮಾನ್ಯ SP ಸಾಹೇಬ್ರಿಗೆ ಒಂದು ಲೆಟರ್ ಅನ್ನು ಕೊಡ್ಬೇಕಂತ ಮಾಡಿದೀವಿ. ಏನಪ್ಪಾ ಅಂತಂದ್ರ ಮೇಡಮ್ ಅವರು ಹೇಳಿದ್ರಪ್ಪ, ನಮ್ಗೆ ಸಿಬ್ಬಂದಿ ಕೊರತೆ ತುಂಬಾ ಇದೆ, ಅದಕ್ಕಂತೇಳಿ ನಮ್ಮ ಇಳಕಲ್ ನಗರದ ಘಟಕಕ್ಕೆ ಏನಪ್ಪಾ ಅಂತಂದ್ರ ಇಷ್ಟು ಸಿಬ್ಬಂದಿ ಸಾಕಾಗಲ್ಲ ಅಂತ ನಮ್ಗೆ ಅನ್ಸುತ್ತ. ಈ ಹೆಚ್ಚಿನ ದಿನಮಾನಗಳಲ್ಲಿ ನೋಡಿದ್ರ ಸಿಬ್ಬಂದಿಗಳ ಕೊರತೆ ಐತಿ. ಇನ್ನೊಂದು ವಾರದೊಳಗೆ ಬಂದು ಇಲ್ಲಿ ಒಂದು ಮೇಡಮ್ ಅವ್ರಿಗೆ ಮುಖಾಂತರ SP ಸಾಹೇಬ್ರಿಗೆ ಒಂದು ಲೆಟರ್ ಕೊಡ್ಬೇಕಂತ ಮಾಡಿದೀವಿ. ಅದನ್ನ ಈಗೂ ಹೇಳ್ತಾ ಇದ್ದೀನಿ, ಮುಂದೆ ಇನ್ನೊಂದ್ 2-3 ದಿನ ಬಂದು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಮುಸ್ಲಿಂ ಜಗತ್ತಿನಲ್ಲಿ ಮೊಹರಂ ಆಚರಣೆ ಬಗ್ಗೆ ಪೀಸ್ ಕಮಿಟಿ ಮೀಟಿಂಗ್ ಹಮ್ಮಿಕೊಂಡಿದ್ದು ತಾವೆಲ್ಲರೂ ಬಂದು ಇದಕ್ಕೆ ಶೋಭೆ ಕೋರಿದ್ದೀರಿ. ನಾನು ಏನು ಹೇಳಬೇಕಂತ ಬಯಸುತ್ತೇನೆ. ನಮ್ಮ ಗೌಡ್ರು ಹೇಳಿದ್ರು, ಯಲ್ಲಪ್ಪಣ್ಣವ್ರು ಹೇಳಿದ್ರು, ನಮ್ಮ ಭಗವಾನ್ ಸರ್ ಎಲ್ಲರೂ ಹೇಳಿದ್ರು, ಈ ಊರಲ್ಲಿ ನಾನು ಹೊಸದಾಗಿ ಅಲ್ಲ ಅಂತೇಳಿ. ಅದು ನಿಜ ಐತಿ. ಊರಾಗಿ ಹೊಸದಾಗಿ ಅಲ್ಲ, ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಎಲ್ಲ ಇಲ್ಲೇ ಮಾಡಿದ್ದೀನಿ. ತಾವು ಕೂಡ ನಮ್ಗೆ ಅಷ್ಟೇ ಸಹಕಾರ ಕೊಟ್ಟಿದ್ದೀರಾ. ತಾವು ತಮ್ಮ ಮಗಳಿಗೆ ಯಾವ ರೀತಿ ನೋಡ್ಕೋಬೇಕಂತ ಮಾಡಿದ್ದೀರಿ ಅದೇ ತರ ನೋಡ್ಕೊಂಡಿದ್ದೀರಿ. ಇದೇನು ಹೊಗಳಿಕೆ ಅಲ್ಲ, ನಿಮ್ಮ ಮುಂದೆ ಬೇಕಂತ ಮಾಡ್ತಾ ಇಲ್ಲ. ನಾನು 2 ವರ್ಷ ಆಯ್ತಿಗೆ ಬಂದು ಇಲ್ಲಿ ನೋಡ್ತಾ ಇದ್ದೀರಿ ನಮ್ದು ಏನೈತೆ ಆಡಳಿತ ಅಂತ ಅನ್ನೋದು. ತಾವು ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ, ನಾನು ಕೂಡ ತಮ್ಮ ತಕ್ಕ ನಾನು ನಡ್ಕೊಂಡಿದ್ದೀನಿ ಅಷ್ಟೇ. ಈ ಕಡೆ ಹಿಂದೂ ಆಗ್ಲಿ, ಈ ಕಡೆ ಮುಸ್ಲಿಂ ಆಗ್ಲಿ ಯಾವುದೇ ಒಂಥರ ಅನ್ಯವನ್ನು ಬಯಸಿಲ್ಲ. ತಾವಾದ್ರೂ ಕೂಡ ಅದೇ ತರ ಒಂದೇ ತರ ರೀತಿಯಿಂದ ನಡ್ಕೊಂಡಿದ್ದೀರಿ. ಎಲ್ಲರೂ ಭಾವೈಕ್ಯತೆಯಿಂದ ಇದ್ದೀರಿ.
ನಾನ್ ಬಂದ್ಮೇಲೆ ಮೊದಲೇನೋ ಒಂದ್ ಸ್ವಲ್ಪ ಯಾರೋ ಹಿಂದೂ ಮುಸ್ಲಿಂ ಜಗಳ ಮಾಡ್ತಿದ್ರು ಅಂತ ಹೇಳಿ ಅದನ್ನ ನಾವು ಕೇಳ್ಪಟ್ಟಿದ್ದೀವಿ. ನಾನು ಇಲ್ಲಾರ್ದಾಗೂ ಆಗಿದ್ದು. ಬಟ್ ನಾನ್ ಬಂದ್ಮೇಲೆ ಅದನ್ನ ಯಾವ ಕಾಲಕ್ಕೂ ಅದು ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ಲರೂ ಈ ಕಡೆ ಹೇಳಿದ್ರು ಆಯ್ತಪ್ಪ, ಈ ಕಡೆ ಹೇಳಿದ್ರ ಆಯ್ತಕ್ಕ ಅಂತ ಹೇಳಿನೇ ನನಗೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಒಳ್ಳೆ ರೀತಿಯಿಂದ ಮಾಡಿದೀರ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ನಮ್ಮ ಸಹೋದರ ಹೇಳಿದ್ರು ಬೈಕ್ ಕಳ್ತನ ಆಗ್ತಾವು, ಆಮೇಲೆ ಜಗಳ ಆಗ್ತಾವು ಅಂತಂದ್ರು. ಬೈಕ್ ಕಳ್ತನ ಆಗ್ತಾವು ಅಂತಂದ್ರೆ ಥೆಫ್ಟ್ ಆಗ್ತಾವು, ಕಳ್ತನ ಆಗ್ತಾವು ಅಂತಂದ್ರು. ಮೊನ್ನೆ 18 ತೊಲಿ ಬಂಗಾರ ನಾನು ರಿಕವರಿ ಮಾಡಿ ಕೊಟ್ಟಿದ್ದೀನಿ. ಇನ್ನೊಂದು 5 ತೊಲಿ ಬಂಗಾರನ್ನು ರಿಕವರಿ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ 28 ಬೈಕ್ಗಳನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ. ನಂತರ ಸೆಂಟ್ರಿಂಗ್ ಪ್ಲೇಟ್ ಇದ್ದು ಸುಮಾರು 100 ಚಿಲ್ಲರ ಅವು ಕೂಡ ನಾನು ರಿಕವರಿ ಮಾಡಿ ಕೊಟ್ಟಿದ್ದೀನಿ. ಮುಂದೆ ತಾಳಿ ಕಳ್ತನ ಆಗಿದ್ದು ತಾಳಿನೂ ಕೂಡ ರಿಕವರಿ ಮಾಡಿ ಕೊಟ್ಟಿದ್ದೀನಿ. ನನ್ನ ಕರ್ತವ್ಯದಲ್ಲಿ ನಾನು ಯಾವುದೇ ತರದನ್ನ ಆಲಸ್ಯತನ ಆಗಲಿ ನಿಷ್ಕಾಳಜಿತನ ಆಗಲಿ ಮಾಡಲಿಲ್ಲ. ಯಾಕಂದ್ರೆ ಇಳಕಲ್ ಜನತೆ ಅಷ್ಟೇ ಅಲ್ಲ, ನನಗೆ ಆಲ್ ಓವರ್ ಕರ್ನಾಟಕ ಆಗಲಿ ಆಲ್ ಓವರ್ ಇಂಡಿಯಾದವರಾಗಲಿ ಎಲ್ಲರೂ ನಾನು ರಕ್ಷಣೆ ಮಾಡೋಳು, ನಾನು ರಕ್ಷಕಳಿದ್ದೀನಿ. ನನ್ನ ಕೈಲಿ ಎಷ್ಟೆಷ್ಟು ನನ್ನ ಕೈಲಿ ಆಗುತ್ತೋ ಅಷ್ಟನ್ನು ನಾನು ಈ ಖಾತೆ ಉಟ್ಕೊಂಡಿದ್ದಕ್ಕೆ ನಾನು ಅದನ್ನೆಲ್ಲ ಮಾಡಿ ಸಿಬ್ಬಂದಿ ಕೊರತೆ ಯಾವತ್ತೂ ಐತಿ. ನಾನು ಎಷ್ಟೋ ಸಾರಿ ಹೇಳ್ಕೊತಾನು ಬಂದಿದ್ದೀನಿ. ಈಗ ನೋಡಿ, ಈಗ ಹೆಚ್ಚಿನ ಸಿಬ್ಬಂದಿ ಅಂದ್ರೆ 70 ಜನ ನಮ್ಮ ಪೊಲೀಸ್ ಸ್ಟೇಷನ್ಗೆ 70 80 ಜನ ಸಿಬ್ಬಂದಿ ಬೇಕಿಲ್ಲ ಈ ನಮ್ಮ ಜನರೇಷನ್ಗೆ. ಮೊದಲು ಏನಿತ್ತಲ್ಲ ಅದೇ ತರನ ಈ ನಮ್ಮ ಇದ್ದಂತ ಸಿಬ್ಬಂದಿನ ಮೇಲ್ಗಡೆ ಸ್ಟೇಷನ್ ಮಾಡಿದ ತಕ್ಷಣ ಮೇಲ್ಗಡೆ ಅರ್ಧ ಈ ಕಡೆ ಅರ್ಧ ಮಾಡ್ಬಿಟ್ಟಿದ್ದಾರೆ. ಈಗ ಇರೋರನ್ನೇ ಎಷ್ಟು ಬಹಳ ಅಂದ್ರೆ ಒಂದ್ 20-21 ಜನ. ಅದರೊಳಗೆ ಹೊರಗಡೆ ಔಟ್ ಡ್ಯೂಟಿಗೆ ಹೋಗೋರು ಸಾಕಷ್ಟು ಜನ ಇರ್ತಾರ. ಹಿಂಗಾಗಿ ನಮ್ಗೆ ಎಲ್ಲಿ ಬೇಕಲ್ಲೇ ನಾನೇ ಕಾಣ್ತೀನಿ. ನೀವು ನೋಡಿರ್ಬೋದು ಎಲ್ಲೇ. ಯಾಕಂತಂದ್ರೆ ನನ್ನಲ್ಲಿ ಸಿಬ್ಬಂದಿನೇ ಇಲ್ಲ. ಏನಾದ್ರೂ ಕೂಡ ನಾನೇ ಬಂದು ಅಟೆಂಡ್, ಸಣ್ಣ ಪುಟ್ಟ ಇದ್ರೂ ಕೂಡ ನಾನೇ ಬಂದು ಅಟೆಂಡ್ ಆಗ್ತೀನಿ. ನಮ್ಮ ಕ್ರೈಮ್ PSI ಅಂತ ಕಿರ್ಷಾ ಅವರು ಕೂಡ ಒಂದ್ ಕಡೆ ಹೋದ್ರೆ ನಾನೊಂದ್ ಭಾಗಕ್ಕೆ ಹೋಗಿರ್ತೀನಿ. ನಮ್ ದುರ್ಗೇಶನ್ನು ಗೊತ್ತು ನಿಮ್ಗೆ, ಮುಂಜಾನೆ ತನಕ ಅಡ್ಡಾಡ್ತಾರೆ. ಅದಕ್ಕೆ ಸಿಬ್ಬಂದಿ ಜನ ಜಾಸ್ತಿ ಕೊರತೆ ಐತಿ ಇಲ್ಲಿ. ಸಾಕಷ್ಟು ಸರಿ ನಮ್ಮ MLA ಸಾಹೇಬ್ರು ಕೂಡ ಅಲ್ಲೇ ಸೆಷನ್ಸ್ ದಲ್ಲಿ ಬೇಡ್ಕೊಂಡಾರ, ಲೆಟರ್ ಕೊಟ್ಟಾರ. ಅವು ಆಮೇಲೆ ನಮ್ಮ SP ಸಾಹೇಬ್ರು ಕೂಡ ಲೆಟರ್ ಕೊಟ್ಟಿದ್ದಾರೆ. ಎಲ್ಲರೂ ಕೇಳಿದ್ವಿ. ಅದು ಇನ್ನೊಂದಿಷ್ಟು ಹೆಚ್ಚಿಗೆ ಆದ್ರಂದ್ರೆ ಈ ಜನತೆಗೆ ಈ ಊರಿಗೆ ಜಾಸ್ತಿ ಜನ ಬೇಕಿಲ್ಲ. ಯಾಕಂತಂದ್ರೆ ಯಾವ ಟೈಮ್ದಲ್ಲಿ ಇಲ್ಲಿ ಹಗಲಕ್ಕೆ ಕಡಿಮೆ, ರಾತ್ರಿ ಹೊತ್ತು ಜಾಸ್ತಿ ಇಲ್ಲಿ ಜನರಿಗೆ ಅಡ್ಡಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ರಾತ್ರಿ ಇಲ್ಕಲ್ದಲ್ಲಿ ಅದೊಂದು ಸ್ಪೆಷಲ್ ಆಗ್ಬಿಟ್ಟೈತಿ. ಆಮೇಲೆ ನಾವು ಎಲ್ಲ ಸಾಕಷ್ಟು ಪ್ರಯತ್ನ ಪಟ್ಟು ಒಂದಿಷ್ಟು ಮಂದಿಗೆ ಎಲ್ಲ ಕುಡುಕರ ಹಾವಿನ ಕಡಿಮೆ ಮಾಡಿದೀವಿ. ಮುಂದೆ ಎಲ್ಲ ಜೂನಿಯರ್ ಕಾಲೇಜ್ದಲ್ಲಿ ಆಗ್ಲಿ, ಇಲ್ಲಿ ರಸ್ತೆ ಕಟ್ಲೆ ಆಗ್ಲಿ, ಈ NH ಮೇಲೆ ಆಗ್ಲಿ ಎಲ್ಲ ಕಡೆನೂ ಕೊಡ್ತಿದ್ರು. ಎಲ್ಲರಿಗೂ ನಾವು ಏನೇನ್ ಮಾಡ್ಬೇಕು ಮಾಡಿದೀವಿ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಈ ಮೊಹರಂ ಸಂಬಂಧವಾಗಿ ನನಗದನ್ನು ಗೊತ್ತಿದ್ದಿಲ್ಲ. ಇಲ್ಲಿ ಮೊಹರಮ್ಮ ದೇವ್ರ ಬರೋ ಟೈಮ್ದಾಗ ಎದುರಿಗೆ ಬಂದು ಮುಂದಕ್ಕೆ ಹೋಗ್ಲಾರ್ದಂಗ್ ಮಾಡ್ತಾರ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಅದು ಇಲ್ಲಿ ಒಂದು ಅಲಂಪುರ್ ಪೇಟದಾಗ 2 ಕಡೆ ನೋಡಿದೆ ನಾನು ಲಾಸ್ಟ್ ಟೈಮ್ದಾಗ. ಕಿಲ್ಲಾದಾಗ ಒಂದು ನೋಡಿದೆ, ಅಲಂಪುರ್ ಪೇಟದಾಗ ನೋಡಿದೆ. ದೇವ್ರು ಹೋಗ್ತಿರ್ತಾರ, ಎದುರಿಗೆ ಬಂದು ಅವ್ರಿಗೆ ಮುಂದೆ ಹೋಗಕ್ ಕೊಡಂಗಿಲ್ಲ ಅಂತೆ. ನನಗೆ ಲಾಸ್ಟ್ ಟೈಮ್ ಇಲ್ಲಿನೂ ಗೊತ್ತಾಯ್ತು, ಅಲ್ಲಿನೂ ಗೊತ್ತಾಯ್ತು. ಇಲ್ಲಿಂದ ಏನ್ ದೇವ್ರು ಹೋಗ್ತಿರ್ತಾರಲ್ಲ ಅವ್ರು ಭಯ ಪಟ್ಬಿಟ್ರ. ನೋಡ್ರಿ ನಮ್ಗೆ ಒಂದ್ ಸ್ವಲ್ಪ ದಾರಿ ಮಾಡಿಕೊಡ್ರಿ, ನನ್ ಬಾಳ್ ಕಿರಿಕಿರಿ ಮಾಡ್ತಾರ, ಒಟ್ಟೆ ದೇವ್ರು ಕೂಡಕ್ ಕೊಡಂಗಿಲ್ಲ ಅಂತ ಹೇಳಿ. ದಯವಿಟ್ಟು ಅದನ್ನ ಮಾಡ್ರಿ, ಬೇಡ ಅನ್ನಂಗಿಲ್ಲ. ನಿಮ್ ಸಂಪ್ರದಾಯ ಏನೈತಿ ಮಾಡ್ರಿ, ಜಾಸ್ತಿ ಹೊತ್ತು ಕಾಡ್ಸಕ್ ಹೋಗ್ಬೇಡ್ರಿ. ಆಮೇಲೆ ನಿಮ್ ಹುಡುಗರು ಎಲ್ಲರಿಗೂ ಹೇಳ್ಕೊಡ್ರಿ, ನಮ್ ಪೊಲೀಸರ ಜೊತೆ ವಾದ ಬೇಡ ಅಂತ. ನಾವ್ ಏನ್ ಹೇಳ್ತೀವಿ, ನಿಮ್ ಒಳ್ಳೇದಕ್ಕನೇ ಹೇಳ್ತೀವಿ. ಅಲ್ಲಿ ಒಂದ್ ಚೂರ್ ತಪ್ಪಂದ್ರೆ ನೀವ್ ಇದ್ದಂಗೆ ಇನ್ನೊಂದ್ ಕೆಲವೊಂದು ಹುಡುಗರು ಇರಂಗಿಲ್ಲ. ಯಾಕಂತಂದ್ರ ಅವ್ರು ಯಾವ್ದಂದಾಗ ಏನ್ ಜಗಳ ಮಾಡ್ಕೋತಾರೋ ಏನ್ ಬಿಡ್ತಾರೋ ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ನಮ್ ಇಳಕಲ್ಲದ ಹೆಸರು ಕೆಡ್ಸೋದ್ ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ ಪೊಲೀಸರಿಗೆ ಸಹಕಾರ ಕೊಡ್ಬೇಕು. ನೋಡ್ರಪ್ಪ ಮುಂದಂತಂದ್ರೆ ಹೋಗ್ಬೇಕು. ನೀವು ಹಿರಿಯರು ಯಾರು ಇರ್ತಿರಲ್ಲ, ಈ ಎಲ್ಲಾ ಕಡೆನೂ ಈಗ ದೇವ್ರು ಕೂಡಿಸ್ತಾ ಇದಿರಲ್ಲ, ಆ ದೇವ್ರು ಕೂಡಿಸ್ತಂತ ಎಲ್ಲರೂ ಲೀಡರ್ಸ್ ಇರ್ತಿರಲ್ಲ. ನೀವು ದೇವ್ರು ಹೊತ್ಕೊಂಡ್ ಬರೋ ಟೈಮ್ದಾಗ ನಿಮ್ಮ ಓಣೆಯಲ್ಲಿ ಈಗ ಇಷ್ಟು ಜನ ಸೇರಿದಿರಿ, ನಿಮ್ಮ ಹುಡುಗರಿಗೆ ಒಂದ್ ಸ್ವಲ್ಪ ಹೇಳಿದ್ರಂತ ಒಳ್ಳೇದಾಗತ್ತೆ. ನೋಡ್ರಪ್ಪ, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಹಕಾರ ಮಾಡ್ರಿ, ಬೇಗ ಮಾಡ್ರಿ, ಬೇಗ ಮುಗಿಸ್ರಿ ಅನ್ನುವಂಥದ್ದು ಹೇಳಿದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ. ಆಮೇಲೆ ನಮ್ ಕಿಲ್ಲಾದಾಗ ಒಂದ್ ಸ್ವಲ್ಪ ಜೋರ್ ಮಾಡ್ತಾರ, ಅಲಂಪುರ್ ಪೇಟ್ನಾಗ ಒಂದ್ ಜೋರ್ ಆಗತ್ತೆ.
ಎರಡು ಕಡೆ ಇದೆ, ಎಲ್ಲಪ್ಪಣ್ಣ ಆ ಕಡೆ ಇದೆಯಲ್ಲ ಅಲ್ಲಿ ಒಂದು, ಆಮೇಲೆ ಕಿಲ್ಲಾಗ ಇವ್ರ ಮನೆ ಕಡೆ ಒಂದು, ಮತ್ತೆ ಉಳಿದಿದ್ದೇನಿಲ್ಲ ಶಾಂತ ರೀತಿಯಿಂದ ಬಂದು ಅಲ್ಲಿ ನಿಂದಿರ್ತಾವ ಗಾಂಧಿ ಚೌಕ್ನಾಗ ದೇವರು ನಿಂತು ಮುಂದೆ ಹೋಗ್ತಿರ್ತಾವೆ. ಅದಕ್ಕೆ ತಾವು ದಯವಿಟ್ಟು ಎಲ್ಲರಿಗೂ ಸಹಕರಿಸಿ ನೀವೇ ಹಿರಿಯರಾದವ್ರ ಮುಂದೆ ನಿಂತ್ಕೊಂಡು ಅದನ್ನ ದಫನ್ ಆಗೋ ತನಕ ಕತ್ತಲ್ ರಾತ್ರಿ ದಿವಸ ದಫನ್ ಆಗೋ ದಿವಸ ಒಂದ್ ಸ್ವಲ್ಪ ನೀವು ದೇವ್ರ ಹೊಳಿಗೆ ಹೋಗ್ತಾವಲ್ಲ, ಅದಕ್ಕೆ ದಫನ್ ಅನ್ನೋದು. ದೇವ್ರ ಹೊಳಿಗೆ ಹೋಗ್ಬಿಟ್ಟು ಅಂದಾಗ ತಾವು ಮುಂದೆ ನಿಂತು ಅದನ್ನ ಈ ಕಾರ್ಯವನ್ನು ಮಾಡ್ಕೋಬೇಕಂತ ನಾನು ಇಲ್ಲಿ ಕೇಳ್ಕೊತೀನಿ. ಇಲ್ಲ, ಮೊಬೈಲ್ ಸಿಬ್ಬಂದಿಗೆ ನಾನು ಹಾಕೋತೀನಿ, ಎಲ್ಲಾ ಕಡೆ ಸಿಬ್ಬಂದಿಗೆ ಹಾಕೋತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಅಗದಿ ಬಂಗಾರ ಆಗ್ಲಿ ಬೆಳ್ಳಿ ಆಗ್ಲಿ ಏನೇ ಆಗ್ಲಿ ನಾವು ತೋರ್ ಕೊಡುವಂಗ್ ಹಾಕೊಂಡ್ ಬರ್ಬೇಡ್ರಿ ಅಂತ ಹೇಳ್ರಿ. ಆ ಸಂದರ್ಭದಲ್ಲಿ ತೋರ್ಸ್ಕೊಂಡು ನಾವು ನೋಡ್ರಿ ಅಂತ ಹಿಂಗ್ ಮ್ಯಾಗ ಹಾಕೊಂಡಿವಿ ಗದ್ದಲ ಎತ್ತು ಎಲ್ಲ ಹೇಳ್ತೀನಿ. ಕೇಳಿದವ್ರಿಗೆ ನಾನು ಮಾತಾಡ್ತೀನಿ, ನಮ್ಮ ನಗರಸಭೆಯವ್ರಿಗೂ ಮಾತಾಡ್ತೀನಿ, ಎಲ್ಲರಿಗೂ ಮಾತಾಡಿ ಆ ಟೈಮ್ದಲ್ಲಿ ಲೈಟ್ ಹೋಗ್ಲಾರ್ದಂಗೂ ನೋಡ್ಕೋತೀನಿ. ಆಮೇಲೆ ನಮ್ಮ ಸಿಬ್ಬಂದಿಗೂ ಕೂಡ ನಾನು ಹಾಕ್ತೀನಿ. ಆಮೇಲೆ ಸಾಕಷ್ಟು ಜನ ನಾನು ಹೋಮ್ಗಾರ್ಡ್ಸ್ನು ಕೇಳಿದ್ದೀನಿ, ಕೊಟ್ಟಿದ್ದಾರೆ ನಮ್ಮ ಸಾಹೇಬರು. ಅವರು ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಬೇಕು ಏನ್ ಬೇಕು ಅದನ್ನ ಮಾಡ್ಕೋತೀನಿ. ಮುಂದೆ ನಿಂತು ನಾನೇ ಎಲ್ಲಾ ಕಡೆನೂ ನಾನಾಗ್ಲಿ ನಮ್ಮ ಕ್ರೈಮ್ PS ಸಾಹೇಬರು ಹಾಗೂ ನಮ್ಮ CPI ಸಾಹೇಬರು DSP ಸಾಹೇಬರು ಎಲ್ಲರೂ ಸೇರ್ಕೊಂಡು ಅದನ್ನ ಒಳ್ಳೆ ರೀತಿಯಿಂದ ಶಾಂತಿ ರೀತಿಯಿಂದ ಹಬ್ಬವನ್ನ ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಜಗಳ ಮಾಡ್ತಾರೆ ಅಂತಂತಂದ್ರೆ ಅವ್ರು ಜಗಳ ಮಾಡೋರಿಗೆ ಸಾಕಷ್ಟು ಸರಿ ನಾನು ಹೇಳಿದ್ದೀನಿ. ಆ ವಿಷಯ ನಿಮ್ಗೂ ಗೊತ್ತೂ ಇದೆ. ಆ ಕಡೆನೂ ಹೇಳ್ತೀನಿ, ಈ ಕಡೆನೂ ಹೇಳಿರ್ತೀನಿ. ನಿಮ್ಮ ಸಾಕಷ್ಟು ಇಲ್ಲಿ ಕುಂತವ್ರು ಕೆಲವೊಬ್ರು ಜಗಳನ ನನ್ನ ಹತ್ರ ಬಂದಿದಾವ. ಆಯ್ತ್ರಿ ನೋಡ್ರಿ ನೀವೇ ಇದನ್ನ ಮಾಡ್ಕೊಡ್ರಿ ಅಂತ ಹೇಳಿ ಬಗೆಹರಿಸಿದೆ ಅಂತಾರೆ. ಬಗೆಹರಿಸಿದ ಮೇಲೆ ನಾನು ಹಂಗೆ ಸುಮ್ಕೊಂಡ್ರಂಗಿಲ್ಲ. ನಂದು ಏನೈತಿ ನಾನು ಮಾಡಿರ್ತೀನಿ ಕೆಲಸ. ನನ್ನ ಡಿಪಾರ್ಟ್ಮೆಂಟ್ ವತಿಯಿಂದ ನಾನು ಏನ್ ಮಾಡ್ಬೇಕು ಮಾಡಿರ್ತೀನಿ. ಈಗನು ಜಗಳ ಆಯ್ತು ಮೊನ್ನೆ, ಅವ್ರಿಗೂ ಕೂಡ ನಾನು ಕರೆಸಿ ಕೊಡ್ರಪ್ಪ ಕೇಸ್ ಅಂತೆಲ್ಲ ಆಯ್ತು ನಮಾಜ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ನಾವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ನಾವು ಮಾಡ್ಕೋತೀವಿ. ಆಮೇಲೆ ಈ ಹಿರಿಯರಾದಂತ ಎಲ್ಲರಿಗೂ ಗಣ್ಯರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಿಗೆ ಒಂದ್ ಸ್ವಲ್ಪ ಒಳ್ಳೆ ದಾರಿ ನಡೀರಿ ಅಂತ ಹೇಳಿದ್ರು ಅಂತಂದ್ರೆ ಅದು ನನಗೂ ಒಳ್ಳೇದಾಗತ್ತೆ ಅಂತ ಅನಿಸ್ತದ. ನಾವೇನು ಇವತ್ತು ನೌಕರಿ ಮಾಡೋರು ಇವತ್ತಿರ್ತೀವಿ, ಮತ್ತೆ ನಾಳೆ ಮುಂದಿನ ಊರಿಗೆ ಹೋಗ್ತೀವಿ. ಇರೋರು ನೀವು ಇಲ್ಲಲ್ಲ. ಈ ಎರಡು ದೇವ್ರ ಅದಾವಿಲ್ಲ, ನಮ್ಮ ಒಬ್ರು ಮೃತುಜ್ ಖಾದರಿ, ಒಬ್ಬ ಮಾಂತಪ್ಪಜ್ಜ, ಅವರೇ ಅಂತ ಎಂತ ಚಂದ ದೋಸ್ತಿ ಇದ್ದ ಟೈಮ್ದಾಗ ನೀವ್ ಯಾಕೆ ಕಚ್ಚಾಡಿ ಬಡ್ದಾಡ್ಬೇಕು? ಅವ್ರು ಇರೋ ತನಕ ಯಾವುದೇ ಅಹಿತಕರ ಘಟನೆಗಳು ಜರಗ ಕೊಟ್ಟಿಲ್ಲ ಅವರು. ಈಗ ಅವರೇ ಅವ್ರ ಹತ್ರನ ಅನ್ಯ ಭಾವ ಇಲ್ಲ. ನಾವು ಎಲ್ಲರೂ ಒಂದೇ, ನಾವೇ ಎಲ್ಲರೂ ಗೆಳೆಯರು, ನಾವೇ ಎಲ್ಲ ದೋಸ್ತರಂತೆ ಅವ್ರು ದೇವ್ರ ಅಂತಾರೇ ನಡ್ಕೊಂಡಿದ್ದಾರೆ. ಮತ್ತೆ ನಾವು ಅವ್ರ ಮುಂದೆ ನಾವು ಹುಟ್ಟಿದವರು ನಾವು ಈ ರೀತಿ ಅನ್ಯ ಭಾವನೆ ಮಾಡ್ಕೊಳ್ಳೋದಕ್ಕಿಂತ ಎಲ್ಲರೂ ಒಕ್ಕಟ್ಟಾಗಿ ನಡೀರಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಬಟ್ ಅದನ್ನಾಗಿಲ್ಲ. ಇನ್ನೊಂದು ಏನಂತಂದ್ರೆ ಕೋಮು ಗಲಭೆ ಅನ್ನುವಂಥದ್ದು ಇಲ್ಲ ಇಲ್ಲಿ. ಹಿಂದೂ ಮುಸ್ಲಿಂ ಅಂತ ಜಗಳ ಇಲ್ಲ. ಅಗದಿ ಶಾಂತ ರೀತಿಯಿಂದ ನಾನು ಮೊದಲು ಹೆಂಗಿದ್ದೆ ಈಗ ನಾ ಬಂದ ಮೇಲೂ ಕೂಡ ಹಂಗೆ ಅದ. ಅದಕ್ಕೆ ತಾವು ಎಲ್ಲರೂ ದಯವಿಟ್ಟು ಹಿರಿಯರು ನಿಮ್ಮ ವಾರ್ಡ್ನಲ್ಲಿ ನಿಮ್ಮ ಮನೆ ಕಡೆಗಳಲ್ಲಿ ನಮ್ಮ ಕಾಜಿ ಚಾಚಾರ ಆಗಲಿ, ಭಗವಾನ್ ಸರ್ ಆಗಲಿ, ಅಲ್ಲಪ್ಪಣ್ಣ ಗೌಡ್ರು, ನಮ್ಮ ಇವರು ಯಾರು ನಮ್ಮ ಇವರು ಪತ್ರಿಕಾ ಮಾಧ್ಯಮದವರು, ಆಮೇಲೆ ಹಿರಿಯರು ಎಲ್ಲರೂ ಸೇರಿದಿರಿ ಇಲ್ಲಿ. ಶಾಮಣ್ಣ ಅಷ್ಟು ಕೂಡಿ ನೀವು ನಿಮ್ಮ ಹುಡುಗರಿಗೆ, ನಿಮ್ಮ ಆಜು ಬಾಜುದವ್ರಿಗೆ ಎಲ್ಲರಿಗೂ ಒಂದಿಟ್ಟು ಒಳ್ಳೆ ದಾರಿ ನಡೀರಿ. ಯಾರು ಕೆಟ್ಟದ್ದನ್ನ ಹೇಳಲ್ಲ, ಬಟ್ ಆ ಹುಡುಗರು ಬಿಸಿ ರಕ್ತಿರ್ತದೆ, ಆ ರೀತಿ ಮಾಡ್ತಾರೆ. ಆ ರೀತಿ ಮಾಡೋದ್ರಲ್ಲಿಂತ ಕಾನೂನನ್ನ ಕೈಯಾಗಿ ತಗೊಳ್ಳಿದ್ರೆ ಅವ್ರಿಗೆ ಏನಾಗುತ್ತೆ ಅನಾಹುತ ಅಂತ ಗೊತ್ತಿದೆ. ಅದಕ್ಕೆ ದಯವಿಟ್ಟು ಕಾನೂನು ಯಾರು ಕೈ ಕಡೆ ತಗೋಬೇಡ್ರಿ. ನಾವು ಎನಿ ಟೈಮ್ನು ನಾವು ನಿಮ್ಗೆ ಸಾಥ್ ಕೊಟ್ಟಿದ್ದೀವಿ. ಯಾವ ಟೈಮ್ದಲ್ಲಿ ಆದ್ರೂ ಕೂಡ ನಾವು ಬಂದು ನಿಂದಿರ್ತೀವಿ. ಹೋಗ್ಲೋ ನೀವೆಲ್ಲ ನಡಿ ಅಂತೇಳಿ ಫೋನ್ ಹಚ್ಚಿದಾಗ ಯಾರಾದರೂ ನಮ್ಮವರಾಗ್ಲಿ ನಾನಾಗ್ಲಿ ಈ ರೀತಿ ಮಾತಾಡಿದ್ದು ಎಲ್ಲಾದ್ರೂ ಕೇಳಿದ್ದೀರಾ? ಯಾರಾದ್ರೂ ಆ ರೀತಿ ಮಾಡ್ಯಾರಿ ಮೇಡಮ್ ಅಂತ ಕಂಪ್ಲೇಂಟ್ ಹೇಳ್ರಿ. ಮೇಡಮ್ ನೀವೇ ಮಾಡಿದೀರ ಅದನ್ನ ಹೇಳ್ರಿ. ಎನಿ ಟೈಮ್ ನಾನು ಫೋನ್ ಹಚ್ಚಿದ್ರು ಕೂಡ ನಾನು ಆಯ್ತು ಬಂದೆ, ಹೌದಾ ತಡಿ ಬಂದೆ. ಯಾರು 1ಕ್ಕೆ ಹಚ್ಚೋಲಕ್ಕ 2ಕ್ಕೆ ಹಚ್ಚೋಲಕ್ಕ 12ಕ್ಕೆ ಹಚ್ಚೋಲಕ್ಕ ಹಿಂಗಿದ್ರು ಮೇಡಮ್ ಇಲ್ಲಿ ಜಗ ಬಂದೆ ರೆಡಿನೇ. ಎದುರಿಗೆ ಶೆಲ್ಲಿಗೆ ಬಾರಪ್ಪ ನೀನು ಬರ್ರಿ SHO ಯಾರಾದ್ರೂ ನಡ್ರಿ ಅಲ್ಲಿ ಇಮಿಡಿಯೇಟ್ಲಿ ಅಂತೇಳಿ ಆಗುವಂತ ಅನಾಹುತಕ್ಕೆ ನಾನು ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನಾನು. ನನಗದು ನನ್ನ ಡಿಪಾರ್ಟ್ಮೆಂಟ್ದಲ್ಲಿ ನಾನು ಈ ಕಾಕಿ ಉಟ್ಕೊಂಡಿದ್ದಕ್ಕೆ ನನಗೆ ತೃಪ್ತಿ ಇದೆ. ಆದ್ರೂ ಕೂಡ ನೀವು ಕೂಡ ಅಲ್ಲಿ ಏನಾದರೂ ಅನಾಹುತ ಆಗಕ್ ನಿಂತು ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಫೋನ್ ಹಚ್ಚಿದ್ರ ಅಂತಂದ್ರೆ ನಾವು ಬಂದು ಹಾಜರಾಗ್ತೀವಿ. ಮೊನ್ನೆ ನಮ್ಮ
ಕಾಜಿ ಚಾಚಾ ಅವರು ಅಲ್ಲಿ ಜಗಳ ನಡೆದ ತಕ್ಷಣ ಹಿಂದೆ ಫೋನ್ ಹಚ್ಚಿದ್ರು. ಹಂಗೆ ನಾವು ಒಬ್ರಿಗೊಬ್ರು ಫೋನ್ ಹಚ್ಕೊಂತಾನೆ ಅಲ್ಲಿ ಓಡಿ ಹೋಗ್ಬಿಟ್ಟಿವಿ. ಇಲ್ಲ ಅಂತಂದ್ರೆ ಇನ್ನೂ ಏನೇನು ಆಗ್ತಿತ್ತು ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಅಲ್ಲೇ ಜಸ್ಟ್ ನಾನು ಹೋಗಿ ಹಿಂಗಾಚಿ ಬಂದಿದೀವಿ ನಾವು. ಆ ರೌಂಡ್ ಹಾಕೊಂಡ ಹೋಗಿ ನಾನು ಈ ಕಡೆ ಬರ್ಬೇಕಾತಂದ್ರ ನಾವ್ ಈ ಕಡೆ ಬಂದ್ಮೇಲೆ ಆ ಕಡೆ ಆಗಿದ್ವಿ. ಇವ್ರು ಫೋನ್ ಹಚ್ಚಿದ ತಕ್ಷಣ ಹಿಂದೆ ಓಡೋಗಿವಿ ಎಲ್ಲರೂ. ಅದಕ್ಕೆ ದಯವಿಟ್ಟು ಹಂಗ ಏನಾದರೂ ನಿಮ್ಮ ಮಾತು ಕೇಳಲಾರ್ದಂತ ಮಕ್ಕಳುಗಳು ಇದ್ದು ಅಂತಂದ್ರೆ ಮೊದಲೇ ಇರ್ರಿ, ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಅವ್ರಿಗೆ ಆಕ್ಷನ್ ತಗೋತೀನಿ ನಾನು. ಆಮೇಲೆ ನಮ್ಮ ಕಾನೂನು ಪ್ರಕಾರ ಏನ್ ಮಾಡೋದು ನಾನು ಅದನ್ನ ಮಾಡ್ತೀನಿ. ಯಾಕಂತಂದ್ರೆ ಊರಲ್ಲಿ ಎಲ್ಲ ಕಲಹಗಳನ್ನು ಉಂಟು ಮಾಡುವಂತದ್ದು ಇತ್ತಂತಂದ್ರೆ ನಾವು ನೋಡ್ಕೊತ ಕುಂದ್ರಕ್ಕಾಗಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಾವಾಗ್ಲಿ ನಮ್ಮ ಮೇಲಾಧಿಕಾರಿಗಳಾಗ್ಲಿ ಇದಕ್ಕೆ ನಾವು ಆಸ್ಪದ ಕೊಡಲ್ಲ. ಒಳ್ಳೇದಕ್ಕಿನ್ನ ಒಳ್ಳೆಯವ್ರ ಜೊತೆ ನಾವು ಒಳ್ಳೆಯಾಗಿ ಇರ್ತೀವಿ. ಕೆಟ್ಟದ್ ಮಾಡಿದಾರ ಅಂದ್ರೆ ನಮ್ಮ ಕಾನೂನು ಪ್ರಕಾರ ಏನೈತಿ ಅದನ್ನ ನಾವು ನಡೆಸ್ಕೊತೀವಿ. ಆಮೇಲೆ ಇನ್ನೊಂದು ವಿಷಯ, ಈಗ ಮೊಹರಂ ಬಂದಿದೆ, ಎಲ್ಲರೂ ಕೂಡ ಶಾಂತ ರೀತಿಯಿಂದ ಮೊಹರಮನ್ನ ಆಚರಣೆ ಮಾಡೋಣ. ಅಷ್ಟು ಕೂಡಿಸಿ ನಮ್ಮ ಪೊಲೀಸರಿಗೆ ತಾವು ಸಾಥ್ ಕೊಡ್ರಿ. ನಿಮ್ ಹುಡುಗರಿಗೆ ಹೇಳ್ರಿ, ಯಾವುದೇ ತರ ಘಟನೆ ಆಗ್ಬಾರ್ದು, ಆಗ್ಲಾರ್ದಂಗ್ ನೋಡ್ಕೊಡ್ರಿ ಅಂತ ಹೇಳ್ರಿ. ಆಮೇಲೆ ಹಂಗೇನಾದ್ರೂ ನಮ್ಗೆ ಮುನ್ಸೂಚನೆಯಾಗಿ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಫೋನ್ ಹಚ್ಚಿರಿ, 112 ಕಾಲ್ ಮಾಡ್ರಿ. ನಾವು ಬಂದು ಇಮಿಡಿಯೇಟ್ಲಿ ಅಟೆಂಡ್ ಆಗ್ತೀವಿ. ಆಮೇಲೆ ಇನ್ನೊಂದು ವಿಷಯ, ಈಗ ಕೆಲವೊಬ್ರು ಹಿರಿಯರಿಗೆ ಬೆಲೆ ಕೊಡಂಗಿಲ್ಲ. ಅದೇ ನಡಿ ಅಕ್ಕಳೆ ಅವ್ರೇನ್ ಹೇಳ್ತಾರ ಅಂತ ಅನ್ನೋ ಲೆಕ್ಕಕ್ಕೂ ಒಂದಿಷ್ಟು ಹುಡುಗರು ಇದಾವೆ. ಅವ್ರಿಗೆ ನೀವು ಮನೆಯಲ್ಲಿದ್ದಂತ ಪೇರೆಂಟ್ಸ್ಗಳು ಅವ್ರಿಗೆ ಹೇಳ್ರಿ, ನಿಮ್ ಪೇರೆಂಟ್ಸ್ ಏನಿರ್ತಾರಲ್ಲ, ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಇರ್ಬೇಕು, ಹೆಂಗ್ ಮಾಡ್ಬೇಕು ಅನ್ನುವಂಥದ್ದನ್ನು ತಾವು ಹೇಳ್ರಿ. ಆಮೇಲೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿ ಇರ್ತದೆ. ನಾವಾಗಿ ಕುಂತ್ಕೊಂಡು ನಾವು ಮಕ್ಕಳ ಬಗ್ಗೆ ಒಳ್ಳೇದನ್ನ ಹೇಳಿದ್ರೆ ಒಳ್ಳೇದಾಗುತ್ತೆ. ನಾವಾಗಿ ಕುಂತ್ಕೊಂಡು ಹೋಗ್ಬಿಡು ನನ್ನ ಮಗ ಏನ್ ಮಾಡ್ತಾನೆ ಭಾರಿ ಅದಂತ ಹಂಗಂದ್ರೆ ಭವಿಷ್ಯ ಹಾಳು ಮಾಡ್ಕೋತಾರೆ. ಅದಕ್ಕೆ ತಿದ್ದುಕೊಳ್ಳಕ್ಕೂ ಸಾಕಷ್ಟು ಅವಕಾಶ ಇದೆ. ತಿದ್ದಿಸ್ರಿ ಮಕ್ಕಳಿಗೆ, ಒಳ್ಳೆ ಸಾಲಿಗಿಲಿ ಕಲಿಸಿ, ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಹಚ್ಚಿರಿ, ನೌಕರಸ್ ಮಾಡ್ರಿ. ಆಮೇಲೆ ಊರಲ್ಲಿ ಬೇಕಾದಾಗಲ್ಲಕ್ಕದ ಏನೇ ಇದ್ರೂ ಕೂಡ ಇಮಿಡಿಯೇಟ್ಲಿ ನಮ್ಗೆ ತಿಳಿಸ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಿರಿ. ಎಲ್ಲರೂ ಮೊಹರಂ ಶಾಂತ ರೀತಿಯಿಂದ ನಮ್ಗೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದೀರಿ. ನಾವು ಕೂಡ ನಮ್ಮ ಇಲಾಖೆ ವತಿಯಿಂದ ತಮ್ಗೆ ಏನ್ ಬೇಕಾದ ಅನುಕೂಲ ಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾತು ಕೊಡ್ತೀನಿ. ಅದು ಎಷ್ಟೇ ಸಿಬ್ಬಂದಿ ಇರಲ್ಲ ನಮ್ಮಲ್ಲಿ, ಒಬ್ಬರಿದ್ರೆ ಒಬ್ಬಕ್ಕಿಂತ 4 ಮಂದಿ ಸಿಬ್ಬಂದಿ ಕೆಲಸ ಮಾಡುವಷ್ಟು ನಾನು ಮಾಡ್ತೀನಿ. ಯಾಕಂದ್ರೆ ಇದು ನಮ್ಮೂರು, ನಮ್ಮ ಇಲಾಖೆ, ನಮ್ಮ ಡಿಪಾರ್ಟ್ಮೆಂಟ್ 24 hours ನೌಕರಿ ಮಾಡ್ತೀವಿ ಅಂತೇಳಿ ನಾವು ಎಲ್ಲ ಪ್ರಮಾಣ ವಚನ ಮಾಡಿರ್ತೀವಿ. ಯಾರಿಗೂ ಕೂಡ ನಾವು ಅನ್ಯಾಯ ಆಗಕ್ ಕೊಡಲ್ಲ. ಎನಿ ಟೈಮ್ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಾಥ್ ಕೊಡ್ತೀರಾ, ಇನ್ನೂ ಕೊಡ್ರಿ ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಟ್ಟಿದ್ದಕ್ಕೆ, ಹಾಗೂ ನಮ್ಮ ಕ್ರೈಮ್ PSI ಕಿರ್ಚಾರ್ ಸಾಹೇಬರು ಅವರು ಕೂಡ ಇಲ್ಲಿ ಬಂದು 1 ವರ್ಷ ಆಯ್ತು. ಅವರು ಈ ಇಲ್ಕಲದಲ್ಲಿ ಏನೇ ಆದರೂ ಕೂಡ ನಮ್ಮ ಹೆಗಲು ಕೊಟ್ಟು ನಿಂತಿದ್ದಾರೆ. ನಮ್ಮ CPI ಸಾಹೇಬರಾಗಲಿ, ನಮ್ಮ DSP ಸಾಹೇಬರಾಗಲಿ, ನಮ್ಮ SP ಸಾಹೇಬರು ಎಲ್ಲ ಒಳ್ಳೆ ಮಾರ್ಗದರ್ಶನ ನೀಡಿರ್ತಾರೆ ನಮಗೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಏನೇ ಘಟನೆ ಆದ್ರೂ ಕೂಡ ಅವರು ನಮ್ಗೆ ಈ ರೀತಿ ಮಾಡಿ ಅಂತೇಳಿ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಅವ್ರ ಸಲಹೆ ಸೂಚನೆ ಮೇರೆಗೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಹಾಗೂ ನೀವು ಕೂಡ ನಮ್ಗೆ ಒಳ್ಳೆ ರೀತಿಯಿಂದ ಸಾಥ್ ಕೊಡ್ರಿ ಅಂತ ಕೇಳ್ಕೊತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.